ಶಶಿಗುಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಿಃ. ಮಗ ಫಾರಿನ್ ಸೆಟ್ಟು ತಗೋ ಹಾಕೊಂಡು ಚೆನ್ನಾಗಿ ಮಜಾ ಆಡೋಸು. ಫಾರಿನ್ ಸೆಂಟು ₹1,000 ಹೇಳಿದ್ಲು. ನಾನ್ ಕೊಡ್ತೀನ ಚೌಕಾಸಿ ಮಾಡಿ ₹300 ಕೊಟ್ಟು ಎತ್ಕೊಂಡ್ ಬಂದ್ಬಿಟ್ಟೆ. ಹೆಂಗ್ಸತ್ರ ವ್ಯಾಪಾರ ಮಾಡ್ದ? ಗಂಡಸತ್ರ ನಮ್ ತಾಯಿನ ವ್ಯವಹಾರ ಮಾಡಲ್ಲಪ್ಪ, ಎಲ್ಲ ಅಡ್ಕಾಸಿ ನನ್ನ ಮಕ್ಳು. ನಿನ್ ನಾಯಿ ಬುದ್ಧಿ ಗೊತ್ತಾಗೆ ಚೆನ್ನಾಗಿ ಟೋಪಿ ಹಾಕಿದಾಳೆ. ಯಾಕೆ? ಇದು ಫಾರಿನ್ ಸೆಂಟ್ ಅಲ್ಲ. ಏನ್ ಡೂಪ್ಲಿಕೇಟಾ? ಸೊಳ್ಳೆ ಸಾಯಸ ಕೊಡ್ತಾರಲ್ಲ ಔಷಧಿ ಅದು. ಇದೇನಾದ್ರು ಹಾಕೊಂಡ್ರೆ ನೆಗದ್ ಹೋಗ್ತೀಯಾ? ಮೂರ್ಖತೆ ವಯಸ್ಸಾಗಿದ್ರು ಇನ್ನು ಸೆಂಟ್ ಹಾಕೊಂಡು ಶೋಕಿ ಉಡಾಯಿಸೋ ಬುದ್ಧಿ ನೀನು ಇನ್ನೂ ಬಿಟ್ಟಿಲ್ವಲ್ಲ. ಹೆಂಗ್ಲ ಬಿಡಕ್ಕಾಯ್ತದೆ? ಹುಣಸೆ ಮರ ಮುಪ್ಪಾದ್ರೂ ಉಳಿವು ಮುಪ್ಪಾಯ್ತದೆ ಇಲ್ಲ. ಹೊಸ ನೀರ್ ಬರ್ತಾ ಇರ್ಬೇಕು, ರಭಸ್ ಕೊಟ್ಕೊಂಡು ಹರಿತಾ ಇರ್ಬೇಕು. ನಿಂತಿ ಜಾಗದಲ್ಲಿ ಏನಾರ ನಿಂತ್ಕೊಂಡ್ಬಿಡ್ತು ಈ ಹಾಳ ಜನ ಇದಕ್ಕೆ ಉಪಯೋಗಿಸಿ ಗಬ್ ನಾಟ ಎಬ್ಬರಿಸ್ಬಿಡ್ತಾರೆ. ಕರ್ಮ. ಹೋಗಿ ಹೋಗಿ ನಿನ್ನ ಹತ್ರ ಮಾತಾಡ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ನನ್ನ ಬಾಸ್ ಮನೆಗೆ ಹೋಗ್ಬೇಕು. ಜಾಗ ಖಾಲಿ ಮಾಡು. ನೀನ್ ಹೋಗ್ಬಿಟ್ಟು ನಿಧಾನಕ್ಕೆ ಬಾರಪ್ಪ. ನೀನು? ನಾನು ಇಲ್ಲೇ ಇರ್ತೀನಿ. ಯಾಕೆ? ₹6,000 ಮಾರಿ 6 ದಿವಸ ಚೆನ್ನಾಗಿ ಮಜಾ ಉಡಾಯಿಸ್ಬೇಕು ಅಂತ ನಾನ್ ಬಂದಿದ್ರೆ ನೀನ್ ಈಗ್ಲೇ ಹೋಗು ಅಂತ ಬ್ಯಾಗ್ ಕೊಟ್ಟು ನೂಗ್ತಾ ಇದ್ಯಾ? ನೀನೇನಾದ್ರು ಒಂದಿನ ಇಲ್ಲಿದ್ರೆ ನನ್ನ ಹರಾಜ್ ಹಾಕ್ಬಿಟ್ಟು ಇನ್ನು 6 ತಿಂಗಳು ಇಲ್ಲೇ ಇದ್ದು ಚೆನ್ನಾಗಿ ನೆಕ್ಕಿ ಗುಂಡಾದ್ರ ಮಾಡ್ಬಿಡ್ತೀಯ. ನಡಿ ತಿಪ್ಪೇಶಿ, ತಿಪ್ಪೇಶಿ. ಎಲ್ಲಪ್ಪ ಇದೆ ಬಾಂಡ್ಲಿ ಮನೆ. ಹೌದಿದೆ, ಕರೆಕ್ಟ್. ಸರ್, ನಾನ್ಸೆನ್ಸ್. ಯಾರು 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 ಸರ್? ಏನ್ ಬಾಂಡ್ಲಿ ಬರಕಡೆ ಬೈತಾವನೆ? ಸರ್, ನಾನು ತಿಪ್ಪೇಶಿ. ತಿಪ್ಪೇಶಿ, ಮೈ ಬಾಯ್, ಕಮ್ ಡೌನ್. ನಾಯಿ ಸರ್. ಕಮ್ ಡೌನ್. ಕಮ್ ಡೌನ್, ಕಮ್ ಡೌನ್. ಅದ್ಯಾಕೆ ಅಲ್ಲಿ ಹತ್ತಿ ಕೂತಿದ್ರಿ? ಏನಿಲ್ಲ ಸರ್, ಅದೇ ನಾಯಿ. ವಾಟ್ ಹ್ಯಾಪನ್? ನಥಿಂಗ್ ಸರ್, ನಥಿಂಗ್. ನಾಯಿ ಬೊಗಳುತ್ತೆ, ಕಚ್ಚೋದಿಲ್ಲ. ಹೌದೌದು, ಎಲ್ಲ ನಿಮ್ ಹಾಗೇನೆ. ಎಸ್ 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 ಎಸ್. ಇದ್ಯಾವ್ದು ಪಾನೆ ಮರಿ? ಯಾಕೆ, ಏನಾಯ್ತು? ಇವ್ರ ಪೈಜಾಮ ಪೋಸ್ಟ್ ಆಫೀಸ್. ರೂಪಾ, ಕೀಪ್ ಕ್ವೈಟ್. ತಿಪ್ಪೇಶಿ ಬನ್ನಿ. ಏನ್ ಬಾಂಡಿ ಜಾಸ್ತಿ ಮರ್ಯಾದೆ ಕೊಡ್ತಾವನೆ? ತಿಪ್ಪೇಶಿ ಬಂದೆ ಸರ್. ಬನ್ನಿ ತಿಪ್ಪೇಶಿ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಪರವಾಗಿಲ್ಲ. ಅರೆ ಕೂತ್ಕೊಳ್ಳಿ, ಅರೆ ಕೂತ್ಕೊಳ್ಳಿ ಅಪ್ಪ. ಯಾರಪ್ಪ ಇವ್ರು? ಭಿಕ್ಷದವ್ರ? ರೂಪಾ, ಹಾಗೆಲ್ಲ ಮಾತಾಡ್ಬಾರ್ದಮ್ಮ. ನಾನು ಹೇಳ್ತಿರ್ಲಿಲ್ವಾ ತಿಪ್ಪೇಶಿ ನಮ್ಮ ಆಫೀಸ್ ಸ್ಟಾಫು ಅಂತ? ಅವರೇ ಇವರು. ಹೌದಾ? ಇವ್ರೇನಾ? ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ. ನಿಮಗೆ ಕಾಫಿನಾ, ಟೀನಾ, ಹಾರ್ಲಿಕ್ಸಾ, ಬೋರ್ನ್ವಿಟಾನಾ? ಕಾಫಿ ಸಾಕು. ಓ, ಲೈಟಾ ಸ್ಟ್ರಾಂಗಾ? ಅವ್ರು ನೋಡಿದ್ರೆ ಗೊತ್ತಾಗೋದಿಲ್ವೇ, ತುಂಬಾ ಲೈಟ್ ಕಾಫಿನೇ ತಂದ್ಕೊಡು. ಓ, ಲೈಟಾ? 2 ನಿಮಿಷದಲ್ಲಿ ತಂದ್ಬಿಡ್ತೀನಿ. ನನ್ ಮಗಳು ರೂಪಾ ಅಂತ, ತುಂಬಾ ಹುಡುಗಾಟ, ಆದ್ರೆ ಸ್ವಲ್ಪ ಪೆದ್ದು. ಸ್ವಲ್ಪನು ಪೂರ್ತಿ ಮೆಂಟ್ಲೆ. ತಿಪ್ಪೇಶಿ, ಒಬ್ಳೆ ಮಗಳು, ತಾಯಿಲಿ ತಬ್ಲಿ ಅಂತ ಬಹಳ ಮುದ್ದಿನಿಂದ ಸಾಕ್ಬಿಟ್ಟಿದ್ದೀನಿ. ಇವಳು ಮದುವೆದೇ ದೊಡ್ಡ ಚಿಂತೆ ಆಗ್ಬಿಟ್ಟಿದೆ. ಈಗಿನ ಕಾಲದಲ್ಲಿ ಒಳ್ಳೆ ಹುಡುಗರು ಸಿಗೋದೇ ಕಷ್ಟ. ಮದುವೆ ಮಾಡಿದ್ರು ನೆಮ್ಮದಿಯಾಗಿರೋಕ್ಕಾಗಲ್ಲ. ನೀವು ಹೇಳೋ ಮಾತು ಸತ್ಯ ಸರ್. ಈ ಹಾಳಾದ ಪ್ರಪಂಚದಲ್ಲಿ ಪ್ರೀತಿ, ವಿಶ್ವಾಸ, ಪ್ರಾಮಾಣಿಕತೆಗೆ ಬೆಲೆನೇ ಇಲ್ಲ. ಎಲ್ಲಿ ನೋಡ್ಲಿ ಬರೀ ತಲೆ ಹೊಡೆಯೋರು, ತಲೆ ಹಿಡಿಯೋರು, ತಲೆ ಕೆಟ್ಟವರೇ ಸಿಗ್ತಾರೆ ಸರ್. ಆದ್ರೂ ಚಿಪ್ನಲ್ಲಿ ಮುತ್ತಿರೋ ಹಾಗೆ ಕೆಲವರು ಇರ್ತಾರೆ. ಅಂಥವರಲ್ಲಿ ಒಬ್ಬನ್ನು ಹುಡುಕಿದೀನಿ. ಹೌದಾ ಸರ್? ಮತ್ತೆ ಇನ್ಯಾಕೆ ತಡ ಮಾಡ್ತೀರಾ? ಊದ್ಸಿ ವಾಲ್ಗನ. ವಾಲ್ಗ ಊದಿಸ್ಬೋದು, ಆದ್ರೆ ಹುಡುಗರು ಒಪ್ಪಿಗೆ ಬೇಕಲ್ಲ. ಹುಡುಗಾರ ಸರ್? ಇನ್ಯಾರು? ನೀನೇ. ಏನಪ್ಪ ಬಾಂಡ್ಲಿ ನನಗೆ ಪ್ಲೇಟ್ ಆಗ್ತಾವನೆ? ತಿಪ್ಪೇಶಿ, ನಿನ್ನ 3 ವರ್ಷದಿಂದ ನೋಡ್ತಾ ಇದ್ದೀನಿ.
ನೀನೇ ನನ್ನ ಮಗಳಿಗೆ ತಕ್ಕ ಗಂಡು. ನನ್ನ ಅಳಿಯನಾಗಿ ಈ ಮನೆಗೆ ಆಧಾರ ಆಗಪ್ಪ. ಇಲ್ಲ ಅಂತ ಹೇಳ್ಬೇಡ, ನೀನು ದಮ್ಮಯ್ಯ ಅಂತೀನಿ. ತಿಪ್ಪೇಶಿ, ನನ್ನ ಮಗಳು ಪೆದ್ದು ಇರಬಹುದು, ಆದ್ರೂ ತುಂಬಾ ಒಳ್ಳೆಯವಳು. ಬುದ್ಧಿ ಇಲ್ಲದೆ ಇದ್ರು ನಿನ್ ಮಕ್ಕಳಿಗೆ ತಾಯಿ ಆಗ್ತಾಳಪ್ಪ. ಒಪ್ಕೊಳಪ್ಪ, ಒಪ್ಕೊಳಪ್ಪ. ಸರ್, ನಿಮ್ಮ ಆಸ್ತಿಗೋಸ್ಕರ ಅಲ್ಲದೆ ಇದ್ರು ನಿಮ್ಮ ವಿಶ್ವಾಸಕ್ಕಾದ್ರೂ ಒಪ್ಪಿಗೆ ಕೊಡ್ತಾ ಇದ್ದೆ. ಆದ್ರೆ ಏನು? ನಾನು ಆಗ್ಲೂ ಒಂದು ಹುಡುಗಿ ಪ್ರೀತಿಸ್ತಾ ಇದ್ದೀನಿ ಸರ್. ಹೌದು ಸರ್, ಅವಳು ನಾನು ತುಂಬಾ ಪ್ರೀತಿಸ್ತಾ ಇದ್ದಾಳೆ. ನಾವಿಬ್ರು ಮದುವೆ ಮಾಡ್ಕೋಬೇಕು ಅಂತಿದೀವಿ. ಇನ್ಮೇಲೆ ನಮ್ಮನೆ ಕಾಲಿಡ್ಬೇಡ, ನಿನ್ ಮುಖ ತೋರಿಸ್ಬೇಡ, ಆಫೀಸ್ ಕಡೆ ತಲೆ ಹಾಕ್ಬೇಡ. ಸರ್, ದಯವಿಟ್ಟು ನಂಗೆ ಕ್ಷಮಿಸಿ ಸರ್. ಅದು ಕೆಲಸದಿಂದ ಮತ್ತೆ ಕಿತ್ತಾಕ್ಬಿಡಿ. ಯಾರಯ್ಯ ಹೇಳಿದ್ದು ಕೆಲಸದಿಂದ ತೆಗಿತೀನಿ ಅಂತ? ಮತ್ತೆ ಈಗ ತಾನೆ ಆಫೀಸು ತಲೆ. ಹಾಗಲ್ಲ ಹೇಳಿದ್ದು. ಮದುವೆ ಮಾಡ್ಕೊಂಡು ಹನಿಮೂನ್ ಮುಗಿಸ್ಕೊಂಡ್ ಬಾ. 1 ತಿಂಗಳು ರಜಾ ಸ್ಯಾಂಕ್ಷನ್ ಮಾಡಿದೀನಿ. ಗೋ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೀನು ಪ್ರೀತಿಸಿರೋ ಹುಡುಗಿ ಯಾರಯ್ಯ? ಅವಳು ಸುಬ್ಬಲಕ್ಷ್ಮಿ ಅಂತ, ನಮ್ಮ ಅವನ ಮಗಳು. ನಮಸ್ಕಾರ ಬುದ್ಧಿ. ಓ ಏನ್ಲಾ ಕರಿಯ, ಚೆನ್ನಾಗಿದ್ದೀಯಾ? ಎಲ್ಲ ತಮ್ಮ ದಯಾ ಬುದ್ಧಿ. ದಯಾ ನಮ್ದೇನ್ಲಾ, ದೇವ್ರದ್ದು ಕಳ. ಅಂದಾಗೆ ಈ ಊರು ಬಿಸ್ಲಾಗೆ ಎಟ್ಲ ಕಡೆ ಬರ್ತಾ ಇದ್ದೀರಿ? ಸೋಮನಹಳ್ಳಿ ಪಂಚಾಯತಿಗೆ ಹೋಗಿದ್ದೆ. ಆ ದೊಡ್ಡ ಮನೆ ಸಿದ್ದಪ್ಪ ಮುತ್ತನಂತ ಹೆಂಡತಿ ಮಕ್ಕಳನ್ನ ಇಟ್ಕೊಂಡು ಯಾವಳು ಕೂಲಿ ಹೆಂಗಸಿನ ಜೊತೆಲಿ ಸಂಬಂಧ ಬೆಳೆಸಿ ಬಸರು ಮಾಡಿ ಕೂರ್ಸವ್ನೆ. ಆಮೇಲೆ ಇನ್ನೇನು ಹೋಗುದು ಬುದ್ಧಿ ಹೇಳಿ ದಂಡ ಹಾಕಿದ್ದಾಯ್ತು. ಹಾಳ ಜನಕ್ಕೆ ಮಾನ ಮರ್ಯಾದೆನೇ ಇಲ್ದಂಗಾಗೋಯ್ತು. ಎಲ್ಲಿ ನೋಡಿದ್ರು ಜೂಜು ಆದ್ರ ಹಲಾಲ್ ಕೋರ್ತನ. ಬುದ್ಧಿ ಅಲ್ಲಿ ನೋಡಿ, ನಿನ್ ಬಾವಲ್ ನೀನು ನೋಡಲ್ವಾ? ನಂಗೆ ಗೊತ್ತಿಲ್ಲ ಬುದ್ಧಿ, ನಿಮ್ ಬಾವಂತ ಗೊತ್ತಾಗ ತೋರಿಸ್ಬಿಟ್ಟೆ ಬುದ್ಧಿ. ನಾನು ಮಾಡಿಬೇಡಿ, ಅಯ್ಯೋ ನಾನು ಮಾಡಬೇಡಿ ಬುದ್ಧಿ, ಹೊಡಿಬೇಡಿ. ಲೋ, ಹೊಡಿಬೇಕಾಗಿರೋದು ನಿನ್ನಲ್ವೋ? ನನ್ನ ತಂಗಿನ ಇವನು ಕೊಟ್ನಲ್ಲ, ನನ್ನ ಮೆಟ್ನಾಗ ನಾನೇ ಹೊಡ್ಕೋಬೇಕು. ಏಟನ್ ಮಲ್ಗಿವ್ವ, ಏನ್ ಗಂಗಮ್ಮ ಅಂತದೆ ಅದಕ್ಕೆ? ಎಲ್ಲಿಂದ ತಗೊಂಬಂದೆ ಇಷ್ಟೊಂದು ಹೂವನ? ಆ ಎದ್ರ ಮನೆ ಕೆಂಚಿ ನೆಂಟಿ ತೊಟ್ಲಿಗೆ ಎಣ್ಣೆ ಕಟ್ಟಿದ್ಲು. ಮಗ ನೋಡ್ಕೊಂಬರವ ಅಂತ ಹೋಗಿದ್ದೆ, ಕೊಟ್ಲು. ನಿನ್ ಮಗ್ಳಿಗೆ ಎಪ್ತಿ ಬಂತು, ಕೊಟ್ಟೋಗವ ಅಂತ ಬಂದೆ. ಅದ್ಗೆ ಎಲ್ಲೋದ್ಲಿ ಬಿಣ್ಣನ್ಗಿತಿ? ಇನ್ನೆಲ್ಲಿ ಹೋಗಿರ್ತಾಳೆ? ಪಕ್ಕದ ಮನೆ ಪುಟ್ಟಕ್ಕನ ಜೊತೆ ಅಳುಗುಳಿ ಮನೆ ಆಡ್ತಾ ಕೂತಿರ್ಬೇಕು. ಅಂದಂಗೆ ಅತ್ತೆ, ಅಣ್ಣ ಮಗನ್ ನೋಡ್ಕೊಂಡ್ ಬರ್ತೀನಿ ಅಂತ ಹೋದ್ನಲ್ಲ, ಬಂದವ್ನೆ. ಬಂದು ಕಬ್ಬನ ಗದ್ದೆಯಲ್ಲಿ ಕೂಲಿ ಆಳ್ ಜೊತೆಲಿ ಚಕ್ಕಂದ ಆಡ್ತಾ ಮಲಗವ್ನೆ. ಹೋಗಿ ಆರತಿ ಮಾಡಿ ಕರ್ಕೊಂಬನ್ನಿ. ಅಯ್ಯೋಯ್ಯೋಯ್ಯೋ, ಎಂಥವನಿಗೆ ನನ್ನ ತಂಗಿನ ಕೊಟ್ಟಾಗ ಆಯ್ತಲ್ಲಪ್ಪ. ಮಾನ ಮರ್ವಾದೆ ಗೌರವ ಏನೂ ಇಲ್ಲ. ಇವನಿಗಿಂತಲೂ ಆ ಬೀದಿ ನಾಯಿಗಳೆಷ್ಟೋ ವಾಸಿ. ಅಣ್ಣ ನೋಡು, ನನ್ ಗಂಡ ಕೂಲಿಯವಳ ಜೊತೆ ಬೇಕಾದ್ರೆ ಹೋಗ್ಲಿ, ಯಾವಳ ಜೊತೆ ಬೇಕಾದ್ರೆ ಹೋಗ್ಲಿ, ಅದು ಸ್ವಂತ ವಿಷಯ. ಹಾಗಂತ ನೀನ್ ನನ್ ಗಂಡನ್ ಬೈದ್ರೆ ನಾನ್ ಸುಮ್ಕಿರಕ್ಕಿಲ್ಲ. ಅಲೇ, ಏನು ಗೌರವ, ಏನು ಮರ್ವಾದೆ. ಅವನು ಹೀಗೆ ಗೂಳಿ ತರ ಪೋಲಿ ಅಲಿಯೋದಕ್ಕೆ ನೀನು ಕಾರಣ. ಗಂಡನ್ನ ಮುದ್ದು ಮಾಡಿದ್ರೆ ಸಾಲದು, 10 ಬಸ್ನಾಗೂ ಇಡಬೇಕು. ಶಿವನೇ, ನೀವು ನನ್ನ ಅದ್ಬಸ್ತಲ್ಲಿರೋದನ್ನ ನಾನ್ ನೋಡ್ತಾ ಇಲ್ವಾ? 3 ಹೊತ್ತು ಬಾಣ್ಲಿಗಾಕಿ ಉರ್ದ್ ಮುಕ್ಕಂತೀರಾ? ಆದ್ರೆ ನಿಮ್ಮ ಅಣ್ಣನ ಹಾಗೆ ನಾಯಿ ತರ ಬೀದಿ ಹುಡ್ಕೊಂಡು ಓಡಾಡಲ್ಲ. ನೋಡೋಣ, ಅವರು ಗಲ್ಲಿಗಾರು ಹೋಗ್ಲಿ, ಗಟಾರಕಾರು ಬೀಳಿ, ಅವ್ರೇನ್ ನನ್ ಕಡಿಮೆ ಮಾಡಿಲ್ಲ. ನನ್ಗಿರೋದು ಸಾಕು. ಅದ್ಕೆ ಅಷ್ಟ ಕುಂಕುಮ ತಗೊಂಡೋಗತ್ತೆ. ಕೊಟ್ನಲ್ಲ ನಮ್ಮಣ್ಣ ಬ್ಯಾಗ್ನ, ಇನ್ಯಾಕ್ ಬೇಕು ನಿನ್ನ ಅಷ್ಟ ಕುಂಕುಮ? ನಾನ್ ಬರ್ತೀನಿ. ಅದ್ಕೆ ನನ್ ಮಾತು. ಶಿವನೇ, ದಿನಕ್ಕೊಂದಪ್ಪನಾದ್ರೂ ಹೆಣ್ಮಕ್ಳ ಕಣ್ಣಾಗೆ ನೀರ್ ತರಿಸ್ತೆ ಹೋದ್ರೆ ನಿಮ್ಗೆ ಸಮಾಧಾನನೇ ಆಗಕ್ಕಿಲ್ವಾ? ಹೋಗಿ ನಮ್ಮಣ್ಣ ನನ್ನ ನಿಮ್ಮ ಕೆಟ್ಟದ್ನಲ್ಲ, ಎಲ್ಲ ನನ್ ಕರ್ಮ. ಇದೆಲ್ಲ ಮಾಡ್ತಿದೆ? ಮಿಲ್ಗೆ ಹೋಗಿದ್ದೆ, ಅಕ್ಕಿಂಬಿಟ್ಟೆ ಜೋಡಿಸ್ತಾವ್ನಿ. ಎತ್ಗಳು ಗುಲ್ಲಾಗ್ದ? ಹಾಕ್ದೆ. ಅರೆ ಇದೇನ್ ಬುದ್ಧಿ ಇದು? ಬೆಂಗಳೂರಲ್ಲಿ ಏನು ಕೆಸರು ಗದ್ದೆ ಓಟ ಇಟ್ಟಿದ್ರೇನು? ಏನ್ಲ ಹಂಗಂದ್ರೆ? ಮತ್ತೆ ಅಂಗಿ ಪ್ಯಾಂಟ್ ಎಲ್ಲ ಕೆಸರಲ್ಲಿ ಬಿದ್ದು ಒಳಗೈತೆ. ಹೌದಲ್ಲ, ನಾನ್ ನೋಡ್ಕೊಂಡೇ ಇಲ್ಲ. ಓ ಅದಾ, ಕಬ್ಬಿನ ಗದ್ದೆಗೆ ಹಂದಿಗಳು ನುಗ್ಬಿಟ್ಟಿದ್ದು, ಓಡಿಸ್ಕೊಂಡು ಹೋಗಿ ಕಾಲ್ ಜಾರ್ ಬಿದ್ದು ಹಿಂಗಾಗದೆ. ಗದ್ದೆಗ್ ನುಗ್ಗಿರೋದು ಎಣ್ಣಂದಿನ ಇರ್ಬೇಕು. ಹಾಗೆ ವಾಸನೆ ಬಡ್ದ್ಬಿಟ್ಟದೆ. ಇರ್ಬೇಕು ಅಂದ್ರೆ ಏನಮ್ಮಿ ನಿನ್ ಮಾತು? ಏನ್ ಹೆಣ್ಣು ಗಂಡು ಅಂತ ಬಾಲ ಎತ್ತಿ ನೋಡಕ್ ಹೋಗಿದ್ನ? ಯಾರು ಸಿಗ್ಲಿಲ್ಲ ಅಂದ್ರೆ ಆ ಕೆಲ್ಸನ ಮಾಡ್ತೀರಾ ನೀವು? ಅಯ್ಯೋ ನನ್ ಗಾಚಾರ. ನಾಚಿಕೆ ಆಗೋದಿಲ್ವೇನ್ರಿ ನಿಮ್ಗೆ? 3 ಕತ್ತೆ ವಯಸ್ಸಾಗಿದ್ರು ನಿಮ್ ಚಪ್ಲ ಮಾತ್ರ ಹೋಗ್ಲಿಲ್ವಲ್ಲ. ನಾನ್ ಏನ್ ಬಡ್ಕೊಂಡ್ ಸಾಯ್ಲಿ, ನನ್ ಕರ್ಮ. ನಾನ್ ಏನ್ ಮಾಡ್ದೆ ಚಿನ್ನ? ಆ ಹೊಲ್ಸನ್ನ ನನ್ ಬಾಯಿಂದಾನೆ ಹೇಳ್ಬೇಕಾ? ನೀವು ಗದ್ದೆಲಿ
ಆ ಹಂದಿ ಜೊತೆ ಬಿದ್ದು ಒದ್ದಾಡ್ತಿರೋ ನನ್ನ ಮಣ್ಣ ನೋಡ್ಕೊಂಡ್ ಬಂದು ಇಷ್ಟೊತ್ತನಕ ಉಪ್ಪು ಖಾರ ಹಾಕಿ ಕ್ಯಾಕ ಸುಗೈತಿದ್ದ. ಓ ಆ ದುಶ್ವಾಸನಂದ ಇದೆಲ್ಲವ ನೋಡೋ, ಮರ್ಯಾದಿಂದ ಅವ್ನ ಕೆಲಸ ಅವ್ನ್ ಮಾಡ್ಕೊಂಡಿರ ಕೇಳು. ಇನ್ನೊಬ್ರು ಇಸಿಕ್ಕೆ ಏನಾದ್ರು ತಲೆ ಆಗ್ತು ಅಂದ್ರೆ ಇರೋ ಮರ್ಯಾದೆನೂ ಕಳ್ಕೋಬೇಕಾಯ್ತದೆ. ಅದ್ ಸರಿ, ಕಾಸು ಹೊಟ್ಟೆಲ್ ಬಿಸ್ನೀರಿದಾವ? ಪನ್ನೀರ್ ಇದಾವೆ. ಪನ್ನೀರಲ್ಲಿ ಸ್ನಾನ ಮಾಡುವಂತ ವಂಶನೇ ನಮ್ದು. ನಿಮ್ಮಂಗೆ ಇಲ್ಲಿದ ಅಲ್ಗೆ ಅಲ್ಲಿದ್ ಇಲ್ಲಿಗೆ ಇರುವಂತ ವಂಶ ಅಲ್ಲ. ಏ ನೀನು ನಾನು ಕರಿಯ ಕರಿಯಾ ಇದೇನಿದು ಕಲಂಗ್ರಿ ಹಣ್ಣು ತೋಟ ಹೆಲ್ಮೆಟ್ ಮಾಡ್ಕೊಂಡಿದ್ಯಾ? ಅದೇ ದುಡಿತಾ ಹೋಗಿದ್ದೆ, ಯಾರ ಹಣ್ಣು ತಿಂದು ಬಿಸಾಕಿದ್ರು, ಉರಿ ಬಿಸಿಲಲ್ವಾ ತಂಪು ತಲೆ ಹಾಕೊಂಡ್ಬಿಟ್ಟೆ. ಅದ್ ಸರಿ, ಇದೇ ಗಂಟು ಮುಟ್ಟಿ ಕಟ್ಕೊಂಡು ಬಂದ್ಬಿಟ್ರಿ, ಪಟ್ಟ ಬಿಟ್ಬಿಟ್ರ? ನಾನ್ಯಾಕೆ ಪಟ್ನ ಬಿಡ್ಲಿ, ಸುಮ್ನೆ ಒಂದ್ ತಿಂಗಳು ರಜಾ ಹಾಕಿದ್ದೀನಿ. ಹಬ್ಬ ಇಲ್ಲ ಹುಣ್ಮೆ ಇಲ್ಲ, ಏನ್ ಸಮಾಚಾರ? ಪಟ್ಟದಲ್ಲಿ ಒಣಮರತರ ಒಬ್ನೇ ಇದ್ದಿದ್ದು ಬೇಜಾರಾಗಿತ್ತು. ಒಣಮರ ಅಂತ ಯಾಕಂತೀಯ? ಸೈಡ್ ವ್ಯಾಪಾರ ಯಾವ್ದು ಕಲ್ತಿಲ್ವಾ? ಅಂದ್ರೆ ಇಸ್ಪೀಟ್, ಸಿಗರೇಟು, ಛೆ ಗುಂಡು, ಹುಡುಗಿಯರು ಥು. ಹೋಗ್ಲಿ ಲಂಚ ಹೊಡೆಯಾಗಾದ್ರೆ ಬತ್ತಾಯ್ತಾ? ಓದಿತಿ ನೋಡು. ಮತ್ತೆ ಪಟ್ಟಲ್ಲಿ ಹಾಕಿದ್ಯಾ ಬರೀ ದಂಡಕ್ಕೆ? ಏನ್ ಪಟ್ಟಣಕ್ಕೆ ಹೋದ್ರೆ ಇವೆಲ್ಲ ಕಲಿಬೇಕು ಅಂತಾರ? ಕಲಿಬೇಕಪ್ಪ, ಇದೆಲ್ಲ ಯಾಕಿರೋದು ನಿಂಗೆ ಗೊತ್ತಿಲ್ವಾ? ಇದೆಲ್ಲ ಕಲಿದೆ ಸತ್ರೆ ಯಾಮ್ದಾರ್ಮ ಒದ್ದು ಹಿಂದೆ ಕಳಿಸ್ತಾನಂತೆ. ಒಳ್ಳೇದೇ ಬಿಡು, ಇದೇ ಊರು ಇದೇ ಕೆಲಸ. ಇದನ್ನ ಜನ್ಮ ಹತ್ತಿ ಕೆಲಸ ಹುಡ್ಕೋ ತಪ್ಪುತ್ತೆ. ಅಲ್ಲ ಅಂತ ಆಪ್ನ ಹೊಟ್ಟೆಲಿ ಇವನ ಬಿಡ್ದ ಅಂತ. ಏನ್ ಕಾಯಿಗೆ ಗಲೀಜ್ ಮಾಡ್ಬಿಡ್ತಾ? ಸುಬ್ಬಿ ನೋಡಕ್ಕಾಗ್ತಾ ಇಲ್ಲ. ಮರದ ಮೇಲೆ ನಿಂತ್ಕೊಂಡು ಏನ ಮಾಡ್ತಾ ಇದ್ಯಾ? ಮಾವ ಯಾವಾಗ ಬಂದೆ ಮಾವ? ಚೆನ್ನಾಗಿದ್ಯಾ? ನನ್ ಚಂದ ಹಂಗಿರ್ಲಿ, ಮೊದಲು ನೀನ್ ಅಂದ ನೋಡಕ್ಕಾಗ್ತಾ ಇಲ್ಲ. ಕೆಳಗಿಳಿಯ ಒಂದ್ ನಿಮಿಷ ಇರು ಮಾವ, 2 ಕಾಯಿ ಕಿತ್ಕೊಂಡ್ ಬರ್ತೀನಿ. ನೀನ್ ಕಾಯಿ ಕೀಳೋಷ್ಟು ಯಾರಾದ್ರೂ ಬಂದು ನೋಡಿದ್ರೆ ಮಾನ ಹೋಗುತ್ತೆ. ಬೇಗಲಿಯ ಯಾಕೆ ಮಾವ ಹಾಗಾಡ್ತೀಯ? ಒಂದ್ ನಿಮಿಷ ಇರು. ಹೋಗ್ಲಿ, ನಂಗೆಲ್ಲಾದ್ರೂ ಸರ್ ಮಾಡ್ಕೋ. ಮಾವ ನೀನ್ ಹಾಗೆ ನೋಡ್ಬೇಡ, ನಂಗ್ ನಾಚಿಕೆ ಆಗುತ್ತೆ. ನಾಚಿಕೆ ನೋಡ್ರೆ ನಾಚಿಕೆ, ಮುತ್ ಕೊಟ್ರೆ? ಅದೆಲ್ಲ ಮದ್ವೆ ಆದ್ಮೇಲೆ. ನಾನು ನಿನ್ ಮದ್ವೆ ಆಗ್ತಾನೆ ಒಂದ್ ತಿಂಗಳು ರಜಾಕ್ ಬಂದಿದ್ದೀನಿ. ನಿಜವಾಗ್ಲೂ? ನಿಮ್ಮ ಅಪ್ರಾಣೆಗೂ ನಿನ್ ಮದ್ವೆ ಮಾಡ್ಕೊಂಡೆ ಜೊತೆಲಿ ಪಟ್ಟಣಕ್ಕೆ ಕರ್ಕೊಂಡು ಹೋಗ್ತೀನಿ. ಸುಬ್ಬಿ ಅಯ್ಯೋ ಯಾವನ ಬೋಳಿ ಮಗನ? ನಾನು ತಿರುಬೋಕಿ ಹಾಡು ಹಗಲಲ್ಲಿ ನನ್ನ ಮಗಳ ಮೇಲೆ ಏನೋ ಮಾಡ್ತಿದ್ದೆ. ಸತ್ಯವಾಗ್ಲೂ ನಾನೇನು ಮಾಡ್ಲಿಲ್ಲ ಮಾವ. ನಾನ್ ಕೆಳಗಿದ್ನ, ಅವಳ ಮೇಲಿದ್ಲು, ಜಾರಂಗೆ ಕೆಳಗಿದ್ಲು. ಬಂದ್ವಿ ಅಷ್ಟೇಪ್ಪ. ಎಷ್ಟು ದೂರನಾ? ಹೇಳ ಮ್ಯಾಕೆ, ಹೇಳ ಬರ ಈ ಕಡೆ. ಮಾವ ಹಾಕ್ತೀನಿ ನೋಡು, ವಯಸ್ಸಿಗೆ ಬಂದಿರೋ ಹುಡುಗಿ ಹೀಗಿರೋದನ್ನ ಊರವ್ರು ಯಾರಾದ್ರೂ ನೋಡಿದ್ರೆ ನನ್ ಮಾನ ಮರ್ಬೋದು ಏನಾಗೋದು ಬೇಡ. ಇವ್ರ ಅಪ್ಪ ಒಬ್ಬ ಕಚ್ಚೆ ಹರ್ಕ, ಇವನು ಅವ್ರ ಅಪ್ಪ. ಎಲ್ಲ ಅದು ಅಪ್ಪ ಗಿಪ್ಪ ಆಗ್ತಿದೆ. ಏನ್ ಇವತ್ತು ಎಡ್ದ ಬಗ್ಲಲ್ಲಿ ಇದ್ದಿದ್ಯೋ ಹೆಂಗೆ? ಎಡ್ದ ಮಗ್ಲ ಗೆದ್ದಿರೋದು ನಾನಲ್ಲ ಕಣೋ, ನೀನು. ತಪ್ಪು ಮಾಡಿದ್ರೆ ನಿನ್ನು ಅನ್ನೋದೇ ನಿಮ್ಮ ಅಪ್ಪನ್ನು ಅನ್ನೋದೇ. ಇನ್ನೊಂದ್ಕಿಂತ ಅಪ್ಪ ಗಿಪ್ಪ ಆದ್ರೆ ಬಾಯಾಗಿರೋ ಅಲ್ಲೇ ಎಣಿಸ್ಕೋಬೇಕಾಯ್ತದೆ ಉಸಾರು. ಓಹೋ, ನಾನೇನಿಲ್ಲಿ ಕಳ್ಳೆ ಪುರಿ ತಿಂತಿರಲ್ಲ. ನಿನ್ನ ಮಗ, ನನ್ನ ಮಗ ನನ್ನ ಮಗಳ ಮೇಲೆ ಬಿದ್ದಿದ್ನಲ್ಲ, ಎಷ್ಟೋ ಧೈರ್ಯ ಅವನಿಗೆ. ಮೊದ್ಲು ಕೆಳಗಡೆ ಬಿದ್ದಿದ್ಲಲ್ಲ ನಿನ್ ಮಗಳು ಸುಬ್ಬಿ, ಅವಳನ್ನ ಕೇಳು. ಸಾಕು ಸುಮ್ಮನೆರಪ್ಪ, ಬಾಯಿ ಬಂದಾಗೆಲ್ಲ ಮಾತಾಡ್ಬೇಡ. ಸ್ವಲ್ಪ ಜಾಗ ಸಿಕ್ಕಿದ್ರೆ ಸಾಕು, ಇಬ್ರು ಕಾಲ್ ಕೇಳ್ಕೊಂಡು ಜಗಳ ನಿಂತ್ಬಿಡ್ತಿರಲ್ಲ. ಇಷ್ಟಕ್ಕೋ ನಾ ಮಾಡುವ ತಪ್ಪೇನು ಮಾಡಿಲ್ಲ. ಮಾಡ್ಲ ಮಗ, ಯಾವ ತಿರ್ಬೋಕಿ ನನ್ ಮಗ ಬೇಡ ಅಂತಾನೆ, ಆದ್ರೆ ಎಲ್ಲೂ ತಗ್ಲಾಕಬೇಡ ಅಷ್ಟೇ. ನೋಡ್ದ್ಯಾ ಎಂಥ ನಾಯಿಗಳ ಸವಾಸ ಅಂತ. ನಡಿಯೇ ನಡಿಯೇ. ನಿಂತ್ಕೊಳ್ಳಿ ಮಾವ, ನಿಮ್ಮಿಬ್ಬರು ಕಿತ್ತಾಟಕ್ಕೆ ನಮ್ ಪ್ರೀತಿನ ಬಲಿ ಕೊಡ್ಬೇಡಿ. ನಾನು ಅವಳು ಮದುವೆ ಆಗ್ಬೇಕು ಅಂತಾನೆ ಬಂದಿದ್ದೀನಿ. ತೆಗೆ ಕೈನ. ನೀನು ಇವಳನ್ನ ಮದುವೆ 10 ಹೆಂಗಸರು ಸವಾಸ ಮಾಡೋ ಈ ಅಲಾಲ್ಕೋರ್ ಮುಂಡೆದಕ್ಕೆ ಹುಟ್ಟಿರೋ ನಿನ್ಗೆ ನನ್ನ ಮಗಳನ್ನ ಕೊಡ್ತೀನಿ ಅನ್ಕೊಂಡ್ಯಾ? ಕನಸಿನಲ್ಲೂ ಎಣಿಸ್ಕೋಬೇಡ. ನಾನ್ ಗಂಡ್ಸು ಕಡ್ಲ 10 20 ಮಡಿಕತ್ತೀನಿ, ಆದ್ರೆ ಚೆನ್ನಾಗಿ ಎಪ್ಪಿಟ್ಕೋ. ನಿನ್ನಂತ ಬೇವರ್ಸಿ ಮನೇಲಿ ನಾನು ನಿಂತರಕ್ಕಿಲ್ಲ. ಸುಮ್ಮನೆ ನಿಂತ್ಕೊಳ್ಳ. ನಿನ್ಗೇನಾಗಿದ್ಯೋ ಮಗನೇ? ರಾಜ್ಕುಮಾರ ಇದ್ದಂಗಿದ್ಯಾ? ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಈ ಮುತ್ತಳ್ಳಿ ಲಿಂಗಣ್ಣನ ಮಗನ್ಗೆ ಪಾದ ತೊಳೆದು ಕನ್ಯಾದಾನ ಮಾಡ್ಕೊಡ್ತಾರೆ. ಹೋಗಿ ಹೋಗಿ ಅಂತ ತಿರ್ಬೋಕಿ ನನ್ನ ಮಗನ ಮನೇಲಿ ಎಡ್ಡೊಪ್ಕೊಂಡಿದ್ಯೋ. ಎಂತದೋ ಒಂದ್ ಗಂಟೆ ಗೊತ್ತಂತದ್ದು ಹುಟ್ಟಿಸ್ಬಿಟ್ಟು ಎಲ್ಜ ಬಿಟ್ರಾಣಿ ಹುಟ್ಟಿಸಿದಂಗು ಅಲಾಡ್ತಾನೆ. ಕಂಡಿದ್ದೀನಿ ಬಾರಲ್ಲಿ ಸುಬ್ಬಿ, ಮತ್ತೆ ಅಲ್ವಾ ಮನೆಗೆ? ನನ್ನ ಮಗಳನ್ನ ಎಂಟೆ ಗೊತ್ತ ಅಂತೀಯ? ನಿನ್ನ ಮಗ ಸಿಂಗಳಿಕ. ಇದ್ಯಾಕವ? ಅದ್ಯಾಕೆ ನಿಮ್ಮ ಮಗಿ ನಂಗೆ ತಳ್ಳಿದ್ರಿ? ಯಾಕೆ ಅಂತ ಅವಳನ್ನ ಕೇಳು.
ವಯಸ್ಸಿಗೆ ಬಂದಿರೋ ಹುಡುಗನ ಜೊತೆ ಚಕ್ಕಂದ ಆಡ್ತಿದ್ಲು. ನನ್ ಮಾನ ಮರ್ವದ ಏನಾಗೋದ್ ಬೇಡ. ಶಿವನೇ ಅಪ್ಪ ಹೇಳಿ ಬಿದ್ವೇನೆ ಯಾವ ಮೂಡವಿ ಜೊತೆ ಚಕ್ಕಂದಾಡ್ತಿದ್ದೆ. ಏನಮ್ಮ ನೀನು? ಮಾವ ಬೆಂಗಳೂರಿಂದ ಬಂದಿದ್ದಾರೆ, ಅವನ್ ಜೊತೆ ಇದ್ದಿದ್ದು ನೋಡಿ ಅಪ್ಪ ಏನೇನೋ ಅಂತಿದ್ದಾನಲ್ಲಿ. ನಮ್ ತಿಪ್ಪೇಸಿಯೇನೆ. ಅಯ್ಯೋ ಪೆದ್ದಿ, ಮನೆ ಕರ್ಕೊಂಡ್ ಬರ್ಬಾರ್ದಾಗಿತ್ತೇನೆ. ಅವನೇನಾದ್ರೂ ಈ ಮನೆ ಹೊಸಲ್ ಮೆಟ್ಟಿದ್ರೆ ಕಾಲ್ ಕತ್ತರಿಸ್ಬಿಡ್ತೇನೆ. ಅದೇ ಕಂಗಾಡ್ತೀರಾ? ಬಾವಿಗ್ ಬಿದ್ದ ಅವಂತರ ಅವ್ನು ಯಾವತ್ತಿದ್ರು ಈ ಮನೆ ಅಳಿ ಆಗವಂತಾನೆ. ಅವನು ಈ ಮನೆ ಅಳಿಯಾನ? ಹೇ, ಅವ್ರ ಅಪ್ಪ ಈ ಮನೆ ಅಳಿಯ ಆಗಿ ನನ್ ತಂಗಿ ಉಣ್ತಾ ಇರೋ ಸುಖಾನೇ ಸಾಕು. ಅವ್ರ ಅಪ್ಪ ಅಂತವ್ನಿರ್ಬೋದು, ನಮ್ ತಿಪ್ಪೇಸಿ ಅಂತವನಲ್ಲ. ಆಹಾ, ಹಂಗನ್ಕೊಂಡೆ. ನಿಮ್ಮ ಅಣ್ಣನ್ಗೆ ನನ್ ತಂಗಿನ ಕೊಟ್ಟಿದ್ದು. ಮರದಂಗೆ ನೊಗ, ಅಪ್ಪನಂಗೆ ಮಗ. ನಿಮ್ಮ ಅಣ್ಣ ಹಳ್ಳಿಯಾಗಿದ್ಕೊಂಡೇ ಇಷ್ಟೊಂದು ಆಟ ಆಡ್ತವನೆ. ಇನ್ನು ಅವನು ಮಗ ಪ್ಯಾಟೆಲ್ಲಿದ್ದವನು? ಹಾಗೇನಿಲ್ಲಪ್ಪ, ಅವನು ಎಲ್ಲಿದ್ರು ಅಪರಂಜಿ ಅಂತವನು. ನಾನು ಅವನ್ನೇ ಮದ್ವೆ ಆಗೋದು. ಜಾಸ್ತಿ ಅಷ್ಟೇ ಅಂದ್ರೆ ನಗದ್ ಬಿಟ್ಟು ಹೋಗ್ಬೇಕು. ಇಷ್ಟು ವರ್ಷ ನಿನ್ನ ಕಷ್ಟಪಟ್ಟು ಗಿಳಿ ಹಾಕಿ ಸಾಕಿದ್ದು ನಿನ್ನಿಷ್ಟಕ್ಕೂ ಪುರ್ರಂತ ಹಾರು ಹೋಗ್ಲಿ ಅಂತಲ್ಲ, ನಾವು ನೋಡಿದ ಗಂಡಿನ ಜೊತೆಯಲ್ಲಿ ಮದುವೆ ಆಗಿ ಸುಖವಾಗಿ ಬಾಳ್ಲಿ ಅಂತ. ನಾಳೆ ಸಂಗೊಳ್ಳಿಯಿಂದ ಗಂಡಿನ ಕಡೆಯವರು ಬರ್ತಾ ಇದ್ದಾರೆ ಮದುವೆಗೆ ಸಿದ್ಧವಾಗಿ. ನೀವ್ ಹೇಳ್ತಿರೋದೇನು ಅಂತ? ನಾಳೆ ಗಂಡಿನ ಕಡೆಯವರು ಬರ್ತಿದ್ದಾರೆ ಮದುವೆಗೆ ಸಿದ್ಧವಾಗಿ, ನನ್ನ ಮರ್ಯಾದೆ ಉಳಿಸಿ ಅಂತ. ಅಮ್ಮ, ನಾನ್ ಮಾವನ್ ತುಂಬಾ ಪ್ರೀತಿಸ್ತಿದ್ದೀನಿ. ಅವನ್ ಬಿಟ್ಟು ನಾನ್ ಬೇರೆ ಯಾರನ್ನ ಮದ್ವೆ ಆಗಲ್ಲ. ನಿಂತ್ಕೊಳ್ಳೋ, ದೊಡ್ಡ ದೇವದಾಸ ಇವನು. ಮಾವನ್ ಮಗಳೇ ಮಾಡ್ಕೊಳ್ತಾರಂತೆ. ಹೆಣ್ಣೆತ್ತಿರೋ ಅವನಿಗೆ ಅಷ್ಟೊಂದು ರೋಪು ಜರುಪು ಇರ್ಬೇಕಾದ್ರೆ ಗಂಡೆತ್ತಿರೋ ನನಗಿನ್ನೆಷ್ಟಿರ್ಬೇಕು ನೋಡು. ಕ್ಯಾತ್ನಲ್ಲಿ ಸಾವುಕಾರ ಮಗಳನ್ನ ತಂದು ಕೇರಿ ತುಂಬಾ ಚಪ್ರ ಹಾಕ್ಸಿ ಊರ್ಗೂರೇ ಊಟ ಹಾಕ್ಸಿ ದಾಮ್ ಧೂಮ್ ಅಂತ ಮದುವೆ ಮಾಡೋದನ್ನ ನಿಮ್ ಸೋದರ ಮಾವ ನೋಡಿ ಹೊಟ್ಟೆ ಉರ್ಕೊಂಡು ಸಾಯ್ಬೇಕು ಕಳ್ಳನ ಮಗ. ನೋಡೋ, ನಾಳೆ ಹೆಣ್ಣಿನ ಕಡೆ ಅವ್ರು ನೋಡಕ್ ಬರ್ತಾವ್ರೆ, ಎಲ್ಲೂ ಪೊಲೀಸ್ ತಗಕ್ ಹೋಗ್ದಂಗೆ ನ್ಯಾಯವಾಗಿ ಮನೇಲೆ ಬಿದ್ದಿರು. ಹೈ ಸ್ವಲ್ಪ ಗಾಡಿ ನಿಲ್ಸು. ಬಾ ಬಾ. ಓ ಕ್ಯಾತ್ನಳ್ಳಿ ಸಾವುಕಾರರು, ಏನ್ ಸಮಾಚಾರ ಈ ಕಡೆ? ನಮ್ ಮಗನ್ಗೆ ಹೆಣ್ಣು ನೋಡಕ್ಕೆ ಉರ್ಸಿಂಗಿ ರಾಮಣ್ಣನ ಮನೆಗೆ ಹೋಯ್ತಾ ಇದೀವಿ. ನೀವೇನ್ ಈ ಕಡೆ? ಹಂಗ ನಾನು ನನ್ನ ಮಗಳಿಗೆ ಗಂಡ್ ನೋಡಕ್ಕೆ ಉತ್ನಳ್ಳಿ ಲಿಂಗಣ್ಣನ ಮನೆಗೆ ಹೋಯ್ತಾವ್ನೆ. ಓ, ಇಬ್ರು ಒಂದೇ ಊರಿಗೆ ಹೋಯ್ತಾ ಇದೀವಿ ಹಂಗಾರೆ. ನಮಸ್ಕಾರ ಸ್ವಾಮಿ, ದಯವಿಟ್ಟು ನಮ್ಮನ್ನ ಸ್ವಲ್ಪ ಬಸ್ ಸ್ಟ್ಯಾಂಡ್ ಬಿಟ್ಬಿಡ್ತೀರಾ? ನಿಮ್ ದಮಯ ಅಂತೀನಿ. ಯಾರಪ್ಪ ನೀನು? ನಾನು ಉತ್ನಳ್ಳಿ ಲಿಂಗಣ್ಣವ್ರ ಮಗ ತಿಪ್ಪೇಸಿ ಅಂತ. ಏನು ಉತ್ನಳ್ಳಿ ಲಿಂಗಣ್ಣನ ಮಗ ತಿಪ್ಪೇಶಿ ನೀನೇನಾ? ನಾನು ಉರ್ಸಿಂಗಿ ರಾಮಣ್ಣನ ಮಗಳು ಸುಬ್ಲಕ್ಷ್ಮಿ ಅಂತ. ನೀನು ಉರ್ಸಿಂಗಿ ರಾಮಣ್ಣನ ಮಗಳು ಸುಬ್ಲಕ್ಷ್ಮಿನ? ನಾವಿಬ್ರು ಒಬ್ರೊಬ್ರು ತುಂಬಾ ಪ್ರೀತಿಸ್ತಾ ಇದೀವಿ. ಮದ್ವೆನೂ ಮಾಡ್ಕೋಬೇಕು ಅಂತಿದ್ದೀವಿ. ಆದ್ರೆ ನಮ್ಮ ಅಪ್ಪಂದ್ರೆ ಇದಕ್ಕೆ ಒಪ್ತಾ ಇಲ್ಲ, ಬೇರೆ ಮದುವೆ ಮಾಡ್ಬೇಕು ಅಂತಿದ್ದಾರೆ. ಅದಕ್ಕೆ ನಾವಿಬ್ರು ಕದ್ದೋಡೋಗ್ತಾ ಇದೀವಿ. ದಯವಿಟ್ಟು ಸಹಾಯ ಮಾಡಿ. ಅಯ್ಯೋ, ನಿನ್ನಂತ ಮಾನ್ಗೆಟ್ಟವನ್ಗೆ ನನ್ ಮಗಳು ಕೊಡ್ಬೇಕು ಅಂತ ಹೊಟ್ಟಿದ್ನಲ್ಲೋ. ಏಯ್ ಬಂತಲ್ಲ, ನಾನೇ ನಿನ್ ಮಗಳು ಕೊಡಂತ ಗೋಗರಿತಾ ಇದ್ನಾ? ಅಪ್ಪ, ಈ ಮಾರಿನ ಕರ್ಕೊಂಬಂದ್ ನನ್ ಕಟ್ಬೇಕು ಅಂತಿದ್ಯಲ್ಲ. ಯಾವ ಮುಚ್ಚಯ್ಯ ಬಾಯ್ನ, ನಾನೇ ನಿನ್ ಮನೆಗ್ ಬರ್ತೀನಿ ಅಂತ ಕಾಲ್ ಹಿಡ್ಕೊಂಡಿದ್ದ. ಈಗ ನೀವೇ ಬಂದು ನೀವೇ ಹೋಗ್ತಾ ಇದೀರಾ. ಈ ಕುಲ್ಗೆಟ್ಟವ್ರ ಜೊತೆ ಇನ್ನೇನ್ ಸಂವಾದ ಬೆಳೆಸೋದು? ಏಯ್ ತಿರ್ಸೋ ಗಾಡಿನ. ಮಾನ ಹೋಗಕ್ ಮುಂಚೆ ಗೊತ್ತಾಯ್ತಲ್ಲ. ತಿರ್ಸ ಗಾಡಿನ. ಹೈ 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 ಹೈ